ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀವು ವಿಜಯಶ್ರೀ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಯಾವ ರೀತಿ ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಸೋಯಾ ಚಂಕ್ಸ್ ಪಲಾವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿದ್ದರೆ ಯಾವ ರೀತಿ ಮಾಡೋದು ಆ್ಯಂಡ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಲ್ಲಿ ನಾನು ಮೊದಲಿಗೆ ಒಂದು ಚಿಕ್ಕ ಪಾತ್ರೆಗೆ ನೀರು ಹಾಕ್ಕೊಂಡು ಅದು ಒಂದು ಕುದಿ ಬರೋವರೆಗೂ ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಎಷ್ಟು ಸೋಯಾ ಚಂಕ್ಸ್ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಆ ಪ್ಲೇಟಲ್ಲಿ 1.5 ಪ್ಲೇಟಷ್ಟು ಸೋಯಾ ಚಂಕ್ಸ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಒಂದು ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1-2 ಹಸಿಮೆಣಸಿನ್ಕಾಯಿ, ಮತ್ತು ಒಗ್ಗರಣೆಗೆ 1-2 ಪೀಸ್ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸು ತೊಗೊಂಡಿದ್ದೀನಿ. ಹಾಗೆ 1-2 ಈರುಳ್ಳಿ ಮತ್ತು 1 ಕಪ್ಪಷ್ಟು ಮೊಸರು. ಮಸಾಲ ಪೌಡರ್ ಏನೇನು ಅಂದರೆ ಬಿರಿಯಾನಿ ಪೌಡರು, ಅರಿಶಿನ ಪೌಡರು, ಗರಂ ಮಸಾಲ, ಮತ್ತು ಕೊರಿಯಂಡರ್ ಪೌಡರು, ಮತ್ತು ರೆಡ್ ಚಿಲ್ಲಿ ಪೌಡರ್, ಹಾಗೆ ಒಂದು ಸ್ವಲ್ಪ ಪಲಾವ್ ಎಲೆ. ಸೊ ಇಷ್ಟನ್ನು ರೆಡಿ ಮಾಡ್ಕೊಬೇಕು. ಈಗ ನಾವು ರೆಡಿ ಮಾಡ್ಕೊಂಡಿರೋ ಸೋಯಾ ಚಂಕ್ಸು ನಾವು ಹಾಗೆ ಅದನ್ನ ತಣ್ಣಗಾಗಲಿಕ್ಕೆ ಅಂತ ಬಿಡಬೇಕು. ನೆಕ್ಸ್ಟ್ ಅದೇ ಬೌಲ್ಗೆ ನಾನಿಲ್ಲಿ ತಗೊಂಡಿರುವಂತಹ ಮಸಾಲ ಪೌಡರ್ಗಳನ್ನ ಹಾಕ್ಕೊಂಡು ಇಲ್ಲಿ ನಾನು 1 ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತೀನಿ. ಹಾಗೆ ಅದು ಸೋಯಾ ಚಂಕ್ಸ್ ಸ್ವಲ್ಪ ಉಪ್ಪು ಹಿಡಿಬೇಕಂತ ಅಂದ್ಬಿಟ್ಟು ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಒಂದಕ್ಕೊಂದು ಫುಲ್ಲು ಪೇಸ್ಟ್ ಥರ ಸಿಗಬೇಕು ನಮಗೆ. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿ ನೀವು ಕೂಡ ವೆಜ್ ಪಲಾವ್ ಕೂಡ ಮಾಡ್ಕೊಬೋದು, ಅದು ಕೂಡ ಹಿಂಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಮಿಕ್ಸ್ ಆಗಿದ್ದಾಯಿತು. ನೋಡಿ ಸೋಯಾ ಚಂಕ್ಸ್ನ ತಣ್ಣಗಾಗಿದ ತಕ್ಷಣ ನಾನು ಆ ಥರ ಹಿಂಡು ನೀರನ್ನೆಲ್ಲ ಹೊರಗಡೆ ಹಾಕಿ ಬರೀ ಸೋಯಾ ಚಂಕ್ಸ್ ಮಾತ್ರ ಇರಬೇಕು, ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಆ ಥರ ಅದನ್ನು ನೀರನ್ನ ತೆಗೆದಾಕೊಬೇಕು. ಅದು ಬೆಂದಿದೆಯಲ್ವ ಅಂತ ಗೊತ್ತಾಗೋಕ್ಕೆ ಒಂದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಅದು ನೀಟಾಗಿ ಪ್ರೆಸ್ ಆಗುತ್ತೆ. ಸೊ ಇದನ್ನು ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾವು ಒಂದು ಹಾಫ್ ಆನ್ ಅವರ್ ಆದರೂ ಎತ್ತಿಡಬೇಕಾಗುತ್ತೆ. ಸೊ ಈಗ ನೆಕ್ಸ್ಟು ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಕುಕ್ಕಿಂಗ್ ಆಯಿಲು, ಅದು ಆಯಿಲು ಹೀಟ್ ಆದಮೇಲೆ ನಾವು ಏನೇನು ಸ್ಪೈಸಸ್ ತೊಗೊಂಡಿದ್ದೀವಿ ಆ ಸ್ಪೈಸಸ್ನೆಲ್ಲ ಹಾಕೊಬೇಕಾಗುತ್ತೆ. ಫ್ರೆಂಡ್ಸ್, ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ, ಬಿಕಾಸ್ ಟೇಸ್ಟ್ ಮಾತ್ರ ಹಾಗೇ ಇರುತ್ತೆ. ಸೊ ಇಲ್ಲಿ ನಾನು ಸ್ಪೈಸಸ್ ಏನೇನು ತೊಗೊಂಡಿದ್ದೆ ಎಲ್ಲನೂ ಹಾಕ್ಕೊಂಡು ಒಂದು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಫ್ರೆಂಡ್ಸ್, ಬೇರೆ ಪಲಾವ್ ಆದರೆ ನಾವು ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ತಿನ್ಲಿಕ್ಕೆ ಆಗಲ್ಲ, ಬಟ್ ಇದು ಹಾಗಿರಲ್ಲ. ನಾವು ಬೆಳಗ್ಗೆ ಮಾಡಿದ್ರೆ ರಾತ್ರಿ ತಿಂದರೂ ಕೂಡ ಸೇಮ್ ಟೇಸ್ಟೇ ಇರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಎನ್ಹಾನ್ಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಈಗ ಸ್ಪೈಸಸ್ ಎಲ್ಲ ನಾವು ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕು ಖಾರ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಸಪ್ಪೆ ಮಕ್ಕಳಿದ್ದವರು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇದು. ಸೋಯಾ ಚಂಕ್ಸು ಮಕ್ಳಿಗೆ ಕೊಡಬೇಕು, ಬಿಕಾಸ್ ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಮಕ್ಕಳು ಬೇರೆ ಯಾವುದಾದ್ರು ಪ್ರೋಟೀನ್ ಯುಕ್ತ ಆಹಾರ ನೆಗ್ಲೆಕ್ಟ್ ಮಾಡಿದ್ರೆ ಸೊ ಈ ಥರ ಮಾಡ್ಕೊಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ. ಇದಾದಮೇಲೆ ನಾವು ಇಲ್ಲಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಸೋಯಾ ಚಂಕ್ಸು, ಅದನ್ನು ಹಾಕ್ಕೊಂಡು ಅದನ್ನು ಆಯಿಲಲ್ಲೇ ಸ್ವಲ್ಪ ಟೈಮ್ ಫ್ರೈ ಮಾಡಬೇಕಾಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಆ್ಯಂಡ್ ಈ ಸೋಯಾ ಚಂಕ್ಸಲ್ಲಿ ಗ್ರೇವಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಸೋಯಾ ಚಂಕ್ಸಲ್ಲಿ ಕಬಾಬ್ ಕೂಡ ಮಾಡ್ಬೋದು, ಅದು ಕೂಡ ತುಂಬ ಟೇಸ್ಟಾಗಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸೋಯಾ ಚಂಕ್ಸ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಟೇಸ್ಟ್ ವೈಸ್ ಅಂತೂ ಫ್ರೆಂಡ್ಸ್ ಟ್ರಸ್ಟ್ ಮೀ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಇಲ್ಲಿ ಆಯಿಲಲ್ಲೇ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ಮಸಾಲೆ ಎಲ್ಲ ನಾವು ಹಾಕಿರುವಂಥ ಈರುಳ್ಳಿ ಅಥವಾ ಮಸಾಲ ಎಲ್ಲದಕ್ಕೂ ಕೂಡ ಹಿಡಿಯುತ್ತೆ, ಆಗ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಈ ಥರ ಪಲಾವ್ಗೆಲ್ಲ ಟೊಮೆಟೊನ ನಾವು ಜಾಸ್ತಿ ಹಾಕೊಬಾರ್ದು, 1 ಅಥವಾ ಚಿಕ್ಕದಾದ್ರೆ 2 ಹಾಕ್ಕೊಂಡ್ರೆ ಸಾಕು. ಏಕೆಂದರೆ ಟೊಮೆಟೊ ಬಾತ್ ಅಥವಾ ಮಾಮೂಲಿ ಬಾತ್ ಮಾಡಿದಾಗ ಮಾತ್ರ ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಪಲಾವ್ಗೆಲ್ಲ ಟೊಮೆಟೊ ಜಾಸ್ತಿ ಹಾಕ್ಬಾರ್ದು, ಅದು ಅಷ್ಟರಲ್ಲೇ ಟೇಸ್ಟ್ ಸಿಗೋದಿಲ್ಲ. ಸೊ ಅದು ಕುಕ್ ಆಗಲಿ, ಮಸಾಲೆ ಎಲ್ಲ ಹಿಡೀಲಿ ಅಂತ ಅಂದ್ಬಿಟ್ಟು ನಾವಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ನಾನು ಇಟ್ಟಿದ್ದೆ. ನೀವು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಕುಕ್ ಆಗಿದೆ, ಆಯಿಲೆಲ್ಲ ಬಿಟ್ಕೊತಾ ಇದೆ. ಆ ಥರ ಕುಕ್ ಆಗಿರಬೇಕು. ಅದು ಫಸ್ಟು ಎಣ್ಣೆಲೇ ಫ್ರೈ ಮಾಡಿದ್ರೆ ಅದು ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ.
ಸೊ ಇದು ಇವಾಗ ಆಗಿದೆ. ಸೊ ನೀವು ಎಷ್ಟು ರೈಸ್ ತೊಗೊತೀರ ಅಷ್ಟನ್ನ ನೀವು ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಲೋಟದಷ್ಟು ರೈಸ್ ತೊಗೊಂಡಿದ್ದೆ. ಸೊ 1 ಲೋಟಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ತುಂಬ ಉದ್ರಾಗಿ ಬರುತ್ತೆ ರೈಸು. ಆ್ಯಂಡ್ ರೈಸ್ ಹಾಕಿದ ತಕ್ಷಣವೇ ನೀರು ಹಾಕ್ಬಾರ್ದು. ಅದನ್ನು ಕೂಡ ಅದೇ ಮಸಾಲೆಯಲ್ಲಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಆಗ ಟೇಸ್ಟ್ ಮಾತ್ರ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ಸೋಯಾ ಚಂಕ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ ಬೌಲು, ಅದರೊಳಗಡೆನೇ ನಾನು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದಕ್ಕೊಂದು. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ನೀರು ಹಾಕಿದ ತಕ್ಷಣವೇ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಬಿಕಾಸ್ ಉದ್ರಾಗಿ ಬರಲ್ಲ ಅಷ್ಟೊಂದು. ಅದನ್ನು ಸ್ವಲ್ಪ ನಾವು ಹಾಗೆ ಕುದಿಯೋಕ್ಕೆ ಬಿಡಬೇಕು. ರೈಸ್ ಎಲ್ಲ ಸ್ವಲ್ಪ ಕುದ್ದಾದ್ಮೇಲೆ ಅನ್ನದ ಕನ್ಸಿಸ್ಟೆನ್ಸಿಗೆ ಬರಬೇಕು. ಆ ಟೈಮಲ್ಲಿ ನಾವು ಲಿಡ್ ಕ್ಲೋಸ್ ಮಾಡಬೇಕು. ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ. ಆ್ಯಂಡ್ ರೈಸ್ ಎಲ್ಲಾದರೂ ಮಸಾಲೆ ಎಲ್ಲ ಹಿಡ್ದಿರುತ್ತೆ, ಆವಾಗ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಇದೇ ರೀತಿಯೇ ಮಾಡೋದು. ನೀವು ಕೂಡ ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ, ಆಯಿತಾ. ಸೊ ಈಗ ಟೇಸ್ಟಿಗೆ ಎಷ್ಟು ಬೇಕು ನಾನು ಅಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟನ್ನ ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಬೇಕು. ಯಾಕೆಂದರೆ ನಾವು ಸೋಯಾ ಚಂಕ್ಸ್ ಮಿಕ್ಸ್ ಮಾಡಿದ್ವಿ ಅಲ್ವಾ, ಆವಾಗಲೂ ಕೂಡ ನಾವು ಸಾಲ್ಟ್ ಹಾಕಿದ್ದೀವಿ. ಸೊ ನೋಡಿಕೊಂಡು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಸಾಲ್ಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದು ಕುದಿಲಿಕ್ಕೆ ಅಂತ ಬಿಡಬೇಕು. ನಾನು ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ಅದು ಕುದಿಯೋ ತನಕ ಬಿಡ್ತೀನಿ. ಸೊ ಇದಕ್ಕೆ ಬೇಕಾದರೆ ನೀವು ಪೀಸ್ ಕೂಡ ಹಾಕೊಬೋದು. ಆ್ಯಂಡ್ ಬೇಕು ಅಂದರೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ. ಈಗ ನಂದು ಕಂಪ್ಲೀಟ್ ಆಗಿದೆ. ಸೊ 1 ವಿಶಿಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.